ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಇದು ದುಬಾಸಲ್ಲಿ ಗಂಡು ಪಟ್ಟ, ಇನ್ನು ಚಿಕ್ಕ ಪಟ್ಟ ಇವಾಗಲೇ ಫುಲ್ ಗುಮಾಯಿಸೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಹಕ್ಕಿ ಆಡ್ತಾರೋ ಟೈಮ್ ಬಂದ್ಬಿಟ್ಟು 3/4 ಗಂಟೆ 1 ಅವರ್ ಹಿಂಗೆ ಆಡ್ತಾ ಇದೆ. ಇನ್ನೂ ಓಡಿಸ್ಕೊಂಬರ್ಬೇಕು. ಈ ಕಲರ್ ಹಕ್ಕಿಗಳನ್ನ ನಮ್ಗೆ ಇವೆಲ್ಲ ಓಡ್ಸೋಕ್ಕಾಗ್ತಾಯಿಲ್ಲ ಶಿಖರಗಳು ಕಾಟದಿಂದ. ನಿಮ್ಗೆ ಯಾರಿಗಾರು ಬೇಕು ಅಂದರೆ ಆಡಿಸ್ತೀರಾ ಅಂದರೆ ಆರಾಮಾಗಿದ್ದನ್ನ ಕಳ್ಳ ಮಾಡ್ಕೊಂಡು ರೆಡಿ ಮಾಡ್ಕೊಬೋದು. ಬೇಗ ಕಳ್ಳ ಆಗತ್ತೆ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಏನಂದರೆ ಹಿಂಗೆ ಬೇರೆ ಹಕ್ಕಿಗಳನ್ನ ನೋಡಿ ಗುಮಾಯಿಸೋದು ಕಲ್ತ್ಕೊಂಡ್ಬಿಟ್ಟಿದೆ. ಪಟ್ಟ ಇದನ್ನು ತುಂಬ ದೊಡ್ಡ ಅಕ್ಕಿ ಅಲ್ಲ, ಪಟ್ಟ ಇದು. ಆರಾಮಾಗಿ ಬಿಡ್ಕೊಬೋದು. ಯಾರು ಈ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆರಿಸಿರೇನೋ ನಮ್ಮ ಕಡೆಯಿಂದ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ದುಬಾಸ್ ಗಂಡನ್ನ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು. ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಇನ್ನು ಪಟ್ಟ ಇದು ಏನಂದರೆ ದೊಡ್ಡ ಅಕ್ಕಿಗಳನ್ನ ನೋಡಿ ಗುಮಾಯಿಸೋದು ಕಲ್ತ್ಬಿಟ್ಟಿದೆ. ಜೊತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಕ್ಕಿನ ಆಡಿಸಿ ಇನ್ನೊಂದು 6 ತಿಂಗಳು ಆದಮೇಲೆ ಬೇಕಾದ್ರೆ ಜೊತೆ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ತುಂಬ ಚಿಕ್ಕ ಅಕ್ಕಿ ಇದು. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ರೆಕ್ಕೆ ಎಲ್ಲ ಫುಲ್ಲಿದೆ, ಬಾಲ ಎಲ್ಲ ಫುಲ್ಲಿದೆ. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ದುಬಾಸಲ್ಲಿ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಾಲ ನೋಡ್ಬೋದು, ಹಿಂಗೆ ಎತ್ತಿಟ್ಕೊಳುತ್ತೆ. ಚುಪ್ ತಿರಿ, ಉದ್ದ ತಿರಿ ಎಲ್ಲ ನೋಡ್ಬೋದು. ತಿರಿ ಎಲ್ಲ ಫುಲ್ಲಿದೆ. 2 ಸೈಡು ತಿರಿ ನೋಡ್ಕೊಳ್ಳಿ. 2 ಸೈಡು ತಿರಿ ಎಲ್ಲ ಫುಲ್ಲಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಲೈಟಾಗಿ ಅನಾರಿ ಇರುತ್ತೆ ಕಣ್ಣಲ್ಲಿ. ಫುಲ್ ಬ್ಲೂ ಶೇಡಲ್ಲ, ಲೈಟಾಗೆ ಅನಾರಿ ಇರುತ್ತೆ ಕಣ್ಣಲ್ಲಿ. ಇದಕ್ಕೆ ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಕಣ್ಣು ಎತ್ತಿಟ್ಕೊಂಡಿರುತ್ತೆ. ಹಾರಿಸ್ಕೊಳ್ಳೋರಿಗೆ ಒಂದು ಒಳ್ಳೆ ಅಕ್ಕಿ ಆಗುತ್ತೆ. ರಿಂಗ್ ನಂಬರ್ 4015. ಇದು ಸಬ್ಜಾ ಅಲ್ಲಿ ಹೆಣ್ಣು. ಫುಲ್ಲು ಮಸ್ತಿಗೆ ಬಂದುಬಿಟ್ಟಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಪಟ್ಟಾನೇ 5-5:15 ಗಂಟೆ ಹಿಂಗೆ ಆಡಿದಿದ್ದು ಪಟ್ಟ. ಇವಾಗ ದಸ್ತದ ಗರಿ ಇನ್ನೂ ಉದುರಬೇಕು. ಒಂದು ಸೈಡು ಫುಲ್ಲು ದಸ್ತದ ಗರಿ ಉದುರಿ ಬಂದಿದೆ, ಇನ್ನೊಂದು ಸೈಡು ಉದುರಬೇಕು. ಹಕ್ಕಿ ನೋಡ್ಬೋದು, ಇಲ್ಲಿ ಫುಲ್ ಹಿಂಗೆ ಮಸ್ತಿ ಮಾಡುತ್ತೆ. ಯಾರೇ ಇಸ್ಕೊಂಡ್ರೂ ಜಾತಿ ಮಾಡ್ಕೊಳಕ್ಕಂತೂ ಟಾಪ್ ಕ್ಲಾಸ್ ಹೆಣ್ಣು. ಏನಂದರೆ ಇದು ಮಸ್ತಿಗೆ ಬರ್ತಾ ಇರಲಿಲ್ಲ ಅಂದರೆ ಇನ್ನೂ ಲಾಂಗ್ ಟೈಮ್ ಮಾಡಿರೋದು. ಯಾಕಂದರೆ ಇದು ಅಣ್ಣನೇ ನಾವು ಈ ಸತಿ ಸೀಲಿಗೆ ಬಿಟ್ಟಿದ್ರಿ. 8 ಗಂಟೆ ಚಿಲ್ಲರೆ ಆಡಿದೆ ಅದು. ಈ ಹೆಣ್ಣು ಫುಲ್ ಮಸ್ತಿಗೆ ಬಂದಾಗಿಂದ ಬಿಡೋಕ್ಕೋಗಿಲ್ಲ. ನೋಡ್ಬೋದು, ಕೈ ಇಟ್ಟರೆ ನೋಡಿ ಹೆಂಗೆ ಮಸ್ತಿ ಮಾಡತ್ತೆ ಅಂತ. ಕೈಗೇನೆ ನೋಡ್ಬೋದು ಎಷ್ಟು ಮಸ್ತಿ ಮಾಡತ್ತೆ ಅಂತ. ಫುಲ್ಲು ಮಸ್ತಿಗೆ ಬಂದುಬಿಟ್ಟಿದೆ. ಸಬ್ಜಾಲ್ ಹೆಣ್ಣು ಒಳ್ಳೆ ಒಂದು ಗಂಡು ಹಾಕ್ಕೊಂಡು ನೀವು ಲೈನ್ ಮಾಡಿಕೊಂಡ್ರೆ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಅಕ್ಕಿ ಆಗ್ಬಿಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣು 2500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಸಬ್ಜಾ ಅಲ್ಲಿ ಹೆಣ್ಣು. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಸಬ್ಜಾ ಅಲ್ಲಿ ಹೆಣ್ಣು ತೋರಿಸ್ದೆ. ಚಡಿ ಬಾಲ ಬರುತ್ತೆ. ಕಚ್ಪುಟ್ಟು ನೋಡ್ಬೋದು, ಇಲ್ಲಿ ಬಿಳೆ ಕಚ್ಪುಟ್ಟು ಇದೆ. ಬಾಲ ಅಲ್ಲಿ ಇಲ್ಲಿ ಉದುರೋಗ್ಬಿಟ್ಟಿದೆ. ಅವೆಲ್ಲ ಒಂದು ಸತಿ ಕಿತ್ಕೊಡ್ಬೇಕು. ಚುಪ್ತಿರಿ, ಉದ್ದಾತಿರಿ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ನು ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ವೈಬ್ರೇಷನ್ನು ಸೂಪರ್ ಆಗಿರುತ್ತೆ. ಇನ್ನು ಇದು ಇವಾಗ ಒಂದಸ್ತದ ಹೆಣ್ಣಿದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕ್ವಾಲಿಟಿ ಅಂತೂ ಟಾಪ್ ಆಗಿರುತ್ತೆ. ಫುಲ್ಲು ಮಸ್ತಿಗೆ ಬಂದುಬಿಟ್ಟಿದೆ. ಇವಾಗ ಇಲ್ಲಿ ತಲೆ ಮೇಲೆ ಪುಕ್ಕ ಎಲ್ಲ ಉದ್ರಿ ಹೊಸದು ಬರ್ತಾ ಇರೋದು ನೋಡ್ಬೋದು. ಎಲ್ಲ ಕುರ್ಜಾಗಿ ಒಂದು ರೌಂಡು ಪುಕ್ಕಗಳೆಲ್ಲ ಬರ್ತಾಯಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿನ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಎಳೆದಿಟ್ಕೊಂಡಿರತ್ತಂತ. ಸಿಕ್ಕಾಪಟ್ಟೆ ಸಣ್ಣ ಮಾಡಿ ಇಟ್ಕೊಳುತ್ತೆ ಪುತ್ಲಿನ. ಇಲ್ಲಿ ನೋಡ್ಬೋದು, ಹಾಗೆ ಸಣ್ಣ ಮಾಡೋದು, ಅಗ್ಲ ಮಾಡೋದು ಮಾಡ್ತಾ ಇರತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ತು ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಸರ್ಕ್ನಿ ಗೇಟ್ಲಿ ಎಲ್ಲ ಇದರಲ್ಲಿ ಹೆವಿ ಆಗಿದೆ. ಕಣ್ಣ ನೋಡ್ಬೋದು, ಹಿಂಗೆ ಫುಲ್ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ರಿಂಗ್ ನಂಬರ್ 4009. ಗೇರ್ವಾಲಿ ಗಂಡು. ಈ ಗಂಡು ಹೋದ ವರ್ಷ ಪಟ್ಟ ಅಲ್ಲಿ 6 ಗಂಟೆ ಚಿಲ್ಲರೆ ಆಡಿದ್ದು. ಈ ವರ್ಷ ಇನ್ನೂ ಬಿಡೋಕ್ಕೆ ಆಗಿಲ್ಲ ನಮಗೆ. ಯಾಕಂದರೆ ಬಣ್ಣದ ಹಕ್ಕಿಗಳು ಇಲ್ಲಿ ಬಿಟ್ಟಂಗೆ ಶಿಖರ ಹೊಡಿತಾ ಇತ್ತು. ಅದಕ್ಕೆ ಬಣ್ಣದ ಹಕ್ಕಿಗಳು ಯಾವುದು ಬಿಟ್ಟಿಲ್ಲ ನಾವು. ಹಕ್ಕಿ ಕಂಡೀಷನ್ನು, ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ.
1.5 ಇಂದ 2 ದಸ್ತದ ಗಂಡು. ಚಡಿ ಶೇಪ್ ನೋಡ್ಬೋದು, ಸೂಪರ್ ಆಗಿದೆ. ಹೋದ ವರ್ಷ ಬಾಜಿ ಬಂದ್ಬಿಟ್ಟು 3 ಬಾಜಿ ಮಾಡೋದು, ಪಲ್ಲ ಬಂದ್ಬಿಟ್ಟು 10 ರಿಂದ 15 ನಿಮಿಷ ಪಲ್ಲ ಹೋಗೋದು. ಫುಲ್ಲು ಬಿಳೆ ಬಲಾಲಿರುತ್ತೆ, ಸೂಪರ್ ಕ್ವಾಲಿಟಿಲಿದೆ ಗಂಡು. ಮತ್ತು ಇದು ಬೆಂಗಳೂರಲ್ಲಿ ಕಳ್ಳ ಆಗಿರೋ ಗಂಡಿದು. ಆಚೆ ಊರವ್ರು ಇಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಬೆಂಗಳೂರವ್ರು ಇಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಏನಂದರೆ ಹೋದ ವರ್ಷ ಪಟ್ಟಾಲ್ ಬಿಟ್ಟಿದ್ದು, ಈ ವರ್ಷ ಬಿಡೋಕ್ಕಾಗದೇ ಇರೋ ಗಂಡಿದು. ಈ ವರ್ಷ ನೀವು ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ಹಾರಿಸ್ಕೊಂಬಂದರೆ ಒಳ್ಳೆ ಟೈಮಿಂಗ್ ನೋಡ್ಬೋದು ಇದರಲ್ಲಿ. ಪ್ಲಸ್ ಫ್ಯೂಚರ್ಗೆ ಜಾತಿ ಮಾಡ್ಕೊಳಕ್ಕೂ ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಖತ್ತಾಗಿರುತ್ತೆ. ಗಂಡು ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಹಕ್ಕಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಸಾವಿರ ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಈ ಹಕ್ಕಿನ ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸಿದ್ರೂ ನಮ್ಮ ಕಡೆಯಿಂದ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಹಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಗೇರುವ ಗಂಡು ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲೇ ಸಖತ್ತು ಚಡಿಯಾಗಿರುತ್ತೆ. ಈ ವರ್ಷ ಬಿಡ್ಕೊಳಕ್ಕಾಗಿಲ್ಲ ಕಲರ್ ಹಕ್ಕಿ ಅಂದ್ಬಿಟ್ಟು. ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಗೇರ್ವಾಲ್ ಗಂಡು ತೋರಿಸ್ದೆ, ಇಲ್ಲಿ ನೋಡ್ಬೋದು ಸಖತ್ ಚಡಿಯಾಗಿರುತ್ತೆ. ಫುಲ್ ಬಿಳೆ ಬಾಲ, ಚುಕ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ನೋಡ್ಬೋದು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ನು, ತಿರಿಗಳು ಅಷ್ಟೇ 2 ಸೈಡು ತಿರಿಗಳೆಲ್ಲ ಫುಲ್ ಇದೆ. ಮತ್ತು ಬಾಲ ಕಿತ್ಕೊಟ್ಟಿದ್ದು 3/4 ಭಾಗ ಬಂದಿದೆ, ಇನ್ನು 1/4 ಭಾಗ ಬರಬೇಕು ಬಾಲ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು, ಗುಡ್ ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಡಾರ್ಕ್ ಆಗಿರುತ್ತೆ. ಫುಲ್ಲು ಕಣ್ಣಲ್ಲಿ ಬ್ಲೂ ಶೇಡ್ ನೋಡ್ಬೋದು, ತುಂಬ ಹಿಂಗೆ ಎದ್ದಿ ಕಾಣುತ್ತೆ. ಔಟರಿಗೆ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಅದು ಪಕ್ಕದಲ್ಲೇ ನೋಡ್ಬೋದು ಒಡಕ್ಲು ಅನ್ನೋದು ಫುಲ್ಲು ಕಪ್ಪು ಡಾರ್ಕ್ ಕಾರ್ಬನ್ ಶೇಡಲ್ಲಿ ಒಡಕ್ಲು ತುಂಬ್ಕೊಂಡಿರುತ್ತೆ ಔಟ್ರ್ ಲೈನ್ಗೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಕಣ್ಣ ಫುಲ್ ಹಿಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಗೇರ್ವಾಲಿ ಗಂಡು. ರಿಂಗ್ ನಂಬರ್ 3459. ಜನ ಆನೇಕಲ್ ರೇಗ್ದರಲ್ಲಿ ಹಕ್ಕಿ ತುಂಬ ಕೇಳ್ತಾ ಇರ್ತೀರ. ಆನೇಕಲ್ ರೇಗ್ದರಲ್ಲಿ ಸೂಪರ್ ಕ್ವಾಲಿಟಿಯಲ್ಲಿ ಹಕ್ಕಿ ಇದು. ಲಾಲ್ ಕಟ್ಟು ಚೆನ್ನಾಗಿದೆ, ಕೆಂಪು ಛಾಯನು ಸಖತ್ತಾಗಿದೆ. ಆಡ್ತಾರ ಟೈಮ್ ಬಂದ್ಬಿಟ್ಟು 5 ಗಂಟೆಯಿಂದ 5:15 ಗಂಟೆ ಹಿಂಗೆ ಆಡ್ತಾ ಇರೋ ಹಕ್ಕಿ ಇದು. ಬಾಜಿ ಬಂದ್ಬಿಟ್ಟು 2-3 ಬಾಜಿ, ಪಲ್ಲ ಬಂದ್ಬಿಟ್ಟು 30 ಇಂದ 35 ನಿಮಿಷ ಪಲ್ಲ ಹೋಗುತ್ತೆ. ಬೆನ್ಮೇಲೆ ನೀವೇನು ಕಚ್ಬಿಟ್ಟು ಕೇಳ್ತೀರಾ, ಆ ಕಚ್ಬಿಟ್ಟು ಇದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು, ಸೂಪರ್ ಚಡಿಯಾಗಿರುತ್ತೆ. 1.5 ದಸ್ತದ ಗಂಡು, ಬಿಡ್ಕೊಳ್ಳೋರ್ಗಂತೂ ಟಾಪ್ ಕ್ಲಾಸ್ ಹಕ್ಕಿ ಆಗುತ್ತೆ. ಯಾರೇ ಈ ಗಂಡನ್ನ 5 ಗಂಟೆ ಟೂರ್ನಮೆಂಟ್ಗೆ ಹಾರಿಸಿದ್ರೇನು ನಮ್ಮ ಕಡೆಯಿಂದ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಹಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಇದು ಬೆಂಗಳೂರವ್ರು ಬೇಕಾದ್ರೆ ಇಸ್ಕೊಬೋದು, ಆಚೆ ಊರವ್ರು ಬೇಕಾದ್ರೆ ಇಸ್ಕೊಬೋದು. ಹಕ್ಕಿ ಕಂಡೀಷನ್ ಅಂತೂ ಸಕ್ಕತ್ತಾಗಿದೆ. ಮತ್ತು ಇದು ಚೋರಿ ಲೈನಲ್ಲಿ ತುಂಬ ಚೆನ್ನಾಗಿದೆ. ಬೇಗ ಕಳ್ಳ ಆಗುತ್ತೆ, ಬೇಗ ಚೋರಿ ಆಗುತ್ತೆ, ಬೇಗ ಬಿಡ್ಕೊಂಬರ್ಬೋದು. ಈ ಗಣ್ಣ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆನೇಕಲ್ ರೇಗ್ದಾರ್ ಗಣ್ಣ 3,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ನು, ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಆನೇಕಲ್ ರೇಗ್ದಾರಲ್ಲಿ 1.5 ದಸ್ತದ ಗಂಡು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಗಂಡು ತರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ, ಚುಪ್ತಿರಿ ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಸಖತ್ತು ಡಾರ್ಕ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಲಾಲ್ ಕಟ್ಟು ಸಖತ್ ಡಾರ್ಕ್ ಆಗಿರುತ್ತೆ. ಕೆಂಪು ಛಾಯೆನೂ ನೋಡ್ಬೋದು, ಕೆಂಪು ಛಾಯೆ ಸೂಪರಾಗಿ ಬಂದಿದೆ. 2 ಸೈಡು ನೋಡ್ಬೋದು, ಕೆಂಪು ಛಾಯೆ ಸೂಪರಾಗಿ ಬಂದಿದೆ. ಫುಲ್ ತಿರಿ ಇದೆ. ಲಾಲ್ ಕಟ್ಟು ನೋಡ್ಬೋದು, ಸಖತ್ ಡಾರ್ಕಾಗಿ ಬಂದಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಪ್ಲಸ್ಸು ಕಚ್ಬಿಟ್ಟು ಕೇಳ್ತಾ ಇರ್ತೀರಾ, ಇಲ್ಲಿ ನೋಡ್ಬೋದು ಒಂದೇ ಒಂದು ಸಿಂಗಲ್ಲು ಬಿಳೆ ಕಚ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದೇ ಒಂದು ಸಿಂಗಲ್ ಬಿಳೆ ಕಚ್ಬಿಟ್ಟಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಿಲ್ವರ್ ಕಲರ್ ಇರುತ್ತೆ. ಇವಾಗೇನು ನಿಮಗೆ ಪಿಂಕಿಶ್ ಅನರಿ ಕಾಣ್ತಾ ಇದೆ, ಇದು ರೆಡಿಯಾಗಿ ಹಾರ್ತಾ ಇರೋದಕ್ಕೆ ನಿಮಗೆ ಫುಲ್ ಪಿಂಕಿಶ್ ಅನರಿ ಕಾಣ್ತಾ ಇರುತ್ತೆ. ಚೋರಿ ಲೈನಲ್ಲಿ ಸೂಪರ್ ಅಕ್ಕಿ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಈ ಗಂಡಲ್ಲಿ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸ್ ಹೆಂಗೆ ಮಾಡ್ತಾ ಇರತ್ತೆ ಅಂತ. 1 ಸೆಕೆಂಡು ಕಣ್ಣು ಸುಮ್ಮನೆ ನಿಲ್ಲಿಸಲ್ಲ, ಅದು ಒದ್ರತಾನೆ ಇರುತ್ತೆ ಹಿಂಗೆ ಕಣ್ಣ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣ ಹಿಂಗೆ ಆ ಕಡೆ ಈ ಕಡೆ ಒದ್ರತಾನೆ ಇರುತ್ತೆ. ಬಿಡ್ಕೊಳ್ಳೋರ್ಗಂತೂ ಒಳ್ಳೆ ಅಕ್ಕಿ ಆಗುತ್ತೆ. ಆನೇಕಲ್ ರೇಗ್ದಾರಲ್ಲಿ 1.5 ದಸ್ತದ ಗಂಡಿದು. ರಿಂಗ್ ನಂಬರ್
ರಿಂಗ್ ನಂಬರ್ 3484. ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಗಂಡು. ಹಕ್ಕಿ ಶೇಪು, ಕ್ವಾಲಿಟೀಸು, ಲೆಂತು, ಸೈಜು ಇವೆಲ್ಲ ನೋಡ್ಬೋದು. ಸಖತ್ ಚಡಿಯಾಗಿರುತ್ತೆ. ಅಟ್ ಪ್ರೆಸೆಂಟ್ ರೆಡಿಯಾಗಿದ್ದು ಹಾರ್ತಾರ ಟೈಮಿಂಗ್ ಬಂದ್ಬಿಟ್ಟು 5:30 6 ಗಂಟೆ ಹಾರ್ತಾರ ಅಕ್ಕಿ. ಕ್ವಾಲಿಟೀಸು, ಕಂಡೀಷನ್ ನೋಡ್ಬೋದು, ಸೂಪರ್ ಆಗಿರುತ್ತೆ. ಫುಲ್ಲು ಆಡಿಸೋ ಅಕ್ಕಿ ಯಾವ ಟೈಪಲ್ಲಿ ಇರಬೇಕು ಚಡಿಯಾಗೆ ಆ ಕ್ವಾಲಿಟಿಲಿರುತ್ತೆ. ಮತ್ತು ಇದು ಬೆಂಗಳೂರು ಸಿಟಿ ಒಳಗಡೆ ಕಳ್ಳ ಆಗಿರೋ ಅಕ್ಕಿ. ಯಾರೇ ಬೆಂಗಳೂರವ್ರು ಇಸ್ಕೊಂಡ್ರೂ ಸ್ವಲ್ಪ ತುಂಬ ದಿನ ನೀವು ಒಣಗಿಸ್ಬೇಕಾಗತ್ತೆ. ಯಾಕಂದರೆ ಇದು ಬೆಂಗಳೂರು ಸಿಟಿಯಲ್ಲಿ ಹಾರಿರೋ ಅಕ್ಕಿ. ಇದು ಆಚೆ ಊರವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸಿಟಿ ಒಳಗಡೆ ಯಾರು ಇಸ್ಕೊಂಡ್ರೆ ಕಳ್ಳ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ ದಿನ ಕಳ್ಳ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಕ್ಕಿ ಈಸಿಯಾಗೆ ಮನೆ ಹುಡ್ಕೋದು ಸ್ಟಾರ್ಟ್ ಮಾಡಿಬಿಡುತ್ತೆ. ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಚಡಿ ಶೇಪು ಇವೆಲ್ಲ ನೋಡ್ಬೋದು, ಸೂಪರಾಗಿದೆ. ಟೂರ್ನಮೆಂಟ್ಗೆ ಬಿಡ್ಕೊಳ್ಳೋಕ್ಕಂತೂ ಈಸಿಯಾಗಿ ಬಿಡ್ಕೊಬೋದು ಅಕ್ಕಿನ. ಆಲ್ರೆಡಿ ಇದು 5 ಗಂಟೆ ಚಿಲ್ಲರೆ ಹಾರಿರೋ ಅಕ್ಕಿ. ಇನ್ನೂ ಟೈಮಿಂಗ್ ಲಾಂಗ್ ಆಗುತ್ತೆ ಓಡಿಸ್ಕೊಂಬಂದರೆ. ನಮ್ಮದು ಇನ್ನೊಂದು ಸೀಲ್ ಇರೋದು ಲಾಸ್ಟು, ಇನ್ನೊಂದು 2 ಸೀಲ್ ಇದೆ. ಆ ಸೀಲ್ಗೆ ಬೇರೆ ಅಕ್ಕಿಗಳಿದೆ. ಅದಕ್ಕೋಸ್ಕರ ಈ ಸತಿ ಎಲ್ಲ ಅಕ್ಕಿಗಳನ್ನು ಕೊಡ್ತಾಯಿದ್ದೀವಿ. ಬೇರೆಯವ್ರದ್ದು ಸೀಲ್ಗಳಿರುತ್ತೆ, ಅವರು ನಮ್ಮ ಅಕ್ಕಿಗಳನ್ನ ಬಿಡ್ಕೊಳ್ಳಿ, ನಮ್ಮ ಅಕ್ಕಿಗಳು ಎಲ್ಲ ಕಡೆ ಸೇರಲಿ ಅಂದ್ಬಿಟ್ಟು ರೆಡಿಯಾಗಿ ಹಾರ್ತಾರ ಅಕ್ಕಿಗಳನ್ನೇ ಕೊಡ್ತಾಯಿದ್ದೀನಿ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಮಕ್ಷಿಯಲ್ಲಿ ಗಂಡು, ಲಾಲ್ ಕಟ್ಟೆಲ್ಲ ಹೆವಿ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಟಾಪ್ ಆಗಿರುತ್ತೆ. ಫ್ಯೂಚರ್ಗೆ ಜಾತಿ ಮಾಡ್ಕೊಳಕ್ಕೂ ಟಾಪ್ ಕ್ವಾಲಿಟಿ ಗಂಡಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಬಾಜಿನೂ ಕಮ್ಮಿ ಇದ್ದಲ್ಲಿ ಹಾರಿಸ್ಕೊಳ್ಳೋರಿಗೆ ತುಂಬ ಈಸಿಯಾಗಿ ಹಾರಿಸ್ಕೊಬೋದು. ನಿಮಗೆ ಬಾಜಿ ಜಾಸ್ತಿ ಮಾಡ್ಕೊಬೇಕು ಅಂದರೆ ನೀವು ಈ ಅಕ್ಕಿ ಇಸ್ಕೊಂಡಿದ್ದೀನಾನೆ ಲವಂಗ ಅಲ್ಲಿ ಮೇಲೆ ಏನು ಗುಂಡಿರುತ್ತೆ ಅಲ್ಲಿ ಗುಂಡು ತೆಗೆದುಬಿಡಿ. ಲವಂಗ ಅದು ಜೇನುತುಪ್ಪದಲ್ಲಿ ನೆನೆಸಿಟ್ಬಿಡಿ. ಈ ಅಕ್ಕಿ ನಿಮ್ಮ ಮನೇಲಿ ಕಳ್ಳ ಆಗೋಷ್ಟರಲ್ಲಿ ಆ ಲವಂಗ ಅದು ಜೇನುತುಪ್ಪ ಅದು ಚೆನ್ನಾಗಿ ಎಳ್ಕೊಂಡಿರುತ್ತೆ. ಅದನ್ನ ಡೈಲಿ ಒಂದೊಂದು ಹಾಕ್ಕೊಂಬಂದು ಆಡಿಸ್ಕೊಂಬಂದರೆ ಬಾಜಿನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಇದು ಒಂದೊಂದು ಸತಿ ಒಂದು ಬಾಜಿ ಮಾಡುತ್ತೆ, ಒಂದೊಂದು ಸತಿ ಫುಲ್ ಉಡಾನಲ್ಲೇ ಬಾಜಿ ಮಾಡಿರಲ್ಲ, ಹಂಗೆ ಮಾಡುತ್ತೆ. ಒಂದೊಂದು ಸತಿ 2-3 ಬಾಜಿ ಮಾಡುತ್ತೆ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ವಾಲಿಟಿ ಅಕ್ಕಿ, ಟಾಪ್ ಲೈನ್ ಅಕ್ಕಿ. ಬಿಡ್ಕೊಳ್ಳೋರ್ಗಂತೂ ಒಳ್ಳೆ ಅಕ್ಕಿ ಆಗುತ್ತೆ. ಆರಾಮಾಗಿ ಟೂರ್ನಮೆಂಟ್ಗೆ ಅಕ್ಕಿನ ರೆಡಿ ಮಾಡ್ಕೊಂಡು ಬಿಡ್ಕೊಬೋದು ನೀವು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿಯಲ್ಲಿ ಗಂಟು ತೋರಿಸ್ತೆ. ಚಡಿ ಬಲ ಇಲ್ಲಿ ನೋಡ್ಬೋದು, ಸಖತ್ ಚಡಿ ಬಲ. ಶುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಸೂಪರ್ ಆಗಿರುತ್ತೆ. ಗರಿಗಳೆಲ್ಲ ಫುಲ್ ಇದೆ. 2 ಸೈಡು ತಿರಿ ನೋಡ್ಕೊಳ್ಳಿ, 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಡಾರ್ಕ್ ಆಗಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಆಡಿಸ್ತಾರ ಅಕ್ಕಿ ಅನಾರಿ ನೋಡ್ಬೋದು, ಸುಮ್ಮನೆ ಅಲ್ಲಿ ಲೈಟ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ. ಪ್ಲಸ್ಸು ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಕ್ಲಾಸ್ ಅಕ್ಕಿ ಇದು. ರಿಂಗ್ ನಂಬರ್ 3490. ಇದು ಬಣ್ಣನೂ ನೋಡ್ಬೋದು, ಕ್ಲಾಸ್ ಆಗಿರುತ್ತೆ. ಅಕ್ಕಿನೂ ಟಾಪ್ ಕ್ಲಾಸ್ ಅಕ್ಕಿ. ಮೇಯ್ನು ಧೂಮ ಅಲ್ಲಿ ದುಬಾಸ್ ಕಣ್ಣಲ್ಲಿ ತಿರಾವಲ್ ಅಕ್ಕಿ. ಬಾಲನೂ ಫುಲ್ ವೈಟು, ರೆಕ್ಕೆನೂ ಫುಲ್ ವೈಟು, ಸಖತ್ತಾಗಿರುತ್ತೆ. ಆಡಬೇಕಾದ್ರೆ ಅಕ್ಕಿ ಆಟನೇ ಸಖತ್ತಾಗಿರುತ್ತೆ. ಬಾಜಿ ಬಂದ್ಬಿಟ್ಟು 4ರಿಂದ 5 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 25 ನಿಮಿಷ 30 ನಿಮಿಷ ಹಿಂಗೆ ಪಲ್ಲ ಹೋಗೋದು. ಬಿಳೆ ಕಣ್ಣು ಕಡೆನೂ ಸಖತ್ತಾಗಿದೆ, ಕಲಂಕ ಕಣ್ಣು ಕಡೆನೂ ಸಖತ್ತಾಗಿದೆ. ಆಡ್ತಾಯಿದ್ದೀವಿ ಟೈಮ್ ಬಂದ್ಬಿಟ್ಟು 5-5:30 ಗಂಟೆ ಹಿಂಗೆ ಆಡ್ತಾಯಿದ್ದಿದ್ದು ಅಕ್ಕಿ. ಏನಂದರೆ ಶಿಖರ ಒಂದು ಸತಿ ಹಿಡೀತು, ಶಿಖರ ಕೈಯಲ್ಲಿ ತಪ್ಪಿಸ್ಕೊಂತು, ಏಟು ಮಾಡಿಬಿಟ್ಬಿಡ್ತು ಶಿಖರ. ಎದೆ ಕೆಳಗಡೆ ನಾನು ತೋರಿಸ್ತೀನಿ, ಅದು ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೂ ಅದು ರೆಡಿ ಆದಮೇಲೂ ಅಕ್ಕಿ ಆಡಿದೆ. ರೆಗ್ಯುಲರಾಗಿ ಆಡ್ತಾರೆ ಅಕ್ಕಿ. ಇದು ಶಿಖರ ಕೈಯಿಂದ ತಪ್ಪಿಸ್ಕೊಂಡು ಅಲ್ಲಿ ಕೆಳಗಡೆ ಭಾಗಕ್ಕೆ ನೋಡ್ಬೋದು ಒಂದು ಏಟಾಗಿದೆ, ಅದು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅಕ್ಕಿ ಕಂಡೀಷನ್ನು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಿಡ್ಕೊಳ್ಳೋರ್ಗಂತೂ ಒಳ್ಳೆ ಅಕ್ಕಿ. ಆಚೆ ಊರವರು ಇಸ್ಕೊಬೋದು, ಬೆಂಗಳೂರವರು ಇಸ್ಕೊಬೋದು, ಯಾರು ಬೇಕಾದ್ರೂ ಇಸ್ಕೊಬೋದು. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸಖತ್ತಾಗಿರುತ್ತೆ. ಯಾರೇ ಈ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ನಮ್ದು ಏನಂದರೆ ಇವಾಗೆಲ್ಲ ಸೀಲ್ಗಳು ಮುಗಿತಾ ಇದೆ. ಬೇರೆ ಅಕ್ಕಿಗಳೆಲ್ಲ ಏನು ಟೈಮ್ ಬಂದಿದೆ ಅದನ್ನೇ ಇಟ್ಕೊಂಡಿದ್ದೀವಿ. ಇವೆಲ್ಲ ಓಡಿಸ್ಕೊಳ್ಳೋಕ್ಕೆ ಟೈಮ್ ಇಲ್ಲದೇ ಇರೋ ಅಕ್ಕಿಗಳು. ಏನಂದರೆ ಇವೆಲ್ಲ 4 ಗಂಟೆ 5 ಗಂಟೆ ಹಿಂಗೆ ಆಡಿರೋದು. ಆಲ್ರೆಡಿ ನಾವು 8 ಗಂಟೆ ಅಕ್ಕಿಗಳನ್ನೆಲ್ಲ
ಇವಾಗ ಏನು ರೆಡಿ ಮಾಡಿದ್ದೀವಿ ಆ ಅಕ್ಕಿಗಳನ್ನ ನಾವು ಸೀಲಿಗೆ ಬಿಡ್ಕೊತ ಇದ್ದೀವಿ. ಇನ್ನೊಂದು 2 ಸೀಲ್ ಇದೆ ನಮ್ಮದು. ಅದು ಮುಗಿದ ಮೇಲೆ ಎಲ್ಲ ಸೀಲ್ ಮುಗಿದ್ಬಿಡುತ್ತೆ. ಸುಮ್ಮನೆ ಅಕ್ಕಿಗೆ ರೆಕ್ಕೆ ಹೊಡೆದು ಮುಂದಿನ ವರ್ಷ ತನಕ ವೆಯ್ಟ್ ಮಾಡೋ ಬದಲು ನಮ್ಮ ಸಬ್ಸ್ಕ್ರೈಬರ್ಗೆ ಸಿಗಲಿ, ಅಕ್ಕಿಗಳು ನಮ್ದು ಎಲ್ಲ ಕಡೆ ತಲುಪಲಿ, ಒಳ್ಳೆ ಟೈಮ್ ಬರಲಿ ಅಂದ್ಬಿಟ್ಟು ಕೊಡ್ತಾ ಇರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಚಡಿ ಶೇಪ್ ನೋಡ್ಬೋದು, ಸೂಪರ್ ಚಡಿಯಾಗಿ ನಿಂತ್ಕೊಳತ್ತೆ ಅಕ್ಕಿ ಹಿಂಗೆ. ಫ್ರೆಂಡ್ಸ್ ಈಗೇನು ಜಸ್ಟು ಇದು ಮಾತಿರಲ್ಲ, ಅಕ್ಕಿ ತೋರಿಸ್ತೆ. ಚಡಿ ಬಾಲ ನೋಡ್ಬೋದು, ಸಿಂಗಲ್ ಟೇಲು, ಫುಲ್ಲು ಬಾಲನೂ ಬಿಳೆ, ತಿರಿಗಳು ನೋಡ್ಬೋದು, ತಿರಿಗಳೆಲ್ಲ ಫುಲ್ ಬಿಳಿ ಇರುತ್ತೆ. ಫುಲ್ ತಿರಿ ಇದೆ, 2 ಸೈಡು ತಿರಿ ನೋಡ್ಕೊಳ್ಳಿ, 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿ ಇರುತ್ತೆ. ಇದೇನಂದರೆ ಬಾಜಿ ಮಾಡ್ಬೇಕಾದ್ರೆ ಶಿಖರ ಹೊಡೆದಿದ್ದು ಇಲ್ಲಿ ನೋಡ್ಬೋದು, ಇಲ್ಲಿ ಹೊಡೆದಿದ್ದು ಬಿಚ್ಕೊಂಡಿತ್ತು, ಹೊಲಿಗೆ ಹಾಕಿದ್ರಿ, ಎಲ್ಲ ಒಣಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಅಕ್ಕಿ ಆರಾಮಾಗಿ ಆಡ್ತಾಯಿದೆ. ಯಾಕಂದರೆ ಇದೆಲ್ಲ ಏನು ಅಂಥ ಏಟ್ ಅನ್ನೋಂಗಿಲ್ಲ, ಎಲ್ಲ ಹೊಲಿಗೆ ಹಾಕಿದ್ದು ಒಣಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಬ್ಲೂ ಶೇಡ್ ಕಣ್ಣು, ಒಂದು ಸೈಡ್ ನೋಡ್ಬೋದು ಫುಲ್ಲು ಬ್ಲೂ ಶೇಡ್ ಕಣ್ಣು. ಅನಾರಿ ಒಂದು ಚಿಕನು ಕಾಣಿಸಲ್ಲ, ಬ್ಲೂ ಶೇಡ್ ಕಡೆ. ಕ್ವಾಲಿಟೀಸ್ ತಂದ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಪುತ್ಲಿನ ಎಳೆದಿ ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ರಿಂಗ್ ನಂಬರ್ 3443. ಫ್ರೆಂಡ್ಸ್ ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ.